ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ನೋಡಿ, ಹಾಗೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ. ನಾನಿವತ್ತು ಬೆಳಗಿನ ತಿಂಡಿಗೆ ಇಡ್ಲಿ ಮಾಡೋದ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ನಾನು ನೈಟೇ ಕಾಬೂಲ್ ಕಡಲೆಕಾಳು ನೆನೆ ಹಾಕಿ ಇಟ್ಕೊಂಡಿದ್ದೆ. ಇವಾಗ ಕಾಬೂಲ್ ಕಡಲೆಕಾಳು ಮತ್ತು ಆಲೂಗಡ್ಡೆ ಹಾಕಿ 2 ವಿಸಲ್ ಕೂಗಿಸ್ಕೋತೀನಿ. ಅದು 2 ವಿಸಲ್ ಬರೋಷ್ಟೊತ್ತಿಗೆ ನಾನು ಸಾಗುಗೆ ಏನು ರೆಡಿ ಮಾಡ್ಕೋತೀನಿ. ಹಾಗೆ ಇದು 2 ದಿನದ ವ್ಲಾಗ್ ಆಗಿರುತ್ತೆ. ಈಗ ಈರುಳ್ಳಿ ಟೊಮೊಟೊ ಎಲ್ಲ ಹೆಚ್ಕೋತಾ ಇದ್ದೀನಿ ನಾನು. ಈಗ ಒಂದು ಬಾಣಲಿಗೆ ಎಣ್ಣೆ ಹಾಕಿ ಬಿಸಿ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಒಂದು ದಪ್ಪದು ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಇಲ್ಲಿ ಒಂದು ಬೆಳ್ಳುಳ್ಳಿನೂ ಕೂಡ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಶುಂಠಿನೂ ಕೂಡ ಹಾಕೋತಾ ಇದ್ದೀನಿ. ನಾನಿಲ್ಲಿ ಚಿಕ್ಕ ಸೈಜು 3 ಟೊಮೊಟೊ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದೇ ಒಂದು ಹಸಿಮೆಣಸಿನ್ಕಾಯಿನೂ ಕೂಡ ಹಾಕೋತಾ ಇದ್ದೀನಿ. ಇದಿಷ್ಟು ಕೂಡ ನಾನು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೋತೀನಿ. ಸ್ವಲ್ಪ ಉಪ್ಪನ್ನು ಕೂಡ ಹಾಕೋತಾ ಇದ್ದೀನಿ, ಸ್ವಲ್ಪ ಬೇಗ ಸಾಫ್ಟ್ ಆಗಲಿ ಅಂತ ಹೇಳ್ಬಿಟ್ಟು. ಹಾಗೆ ಸ್ವಲ್ಪ ಅರಿಶಿನನೂ ಕೂಡ ಹಾಕೋತಾ ಇದ್ದೀನಿ. ಈಗ ಎಣ್ಣೆನಲ್ಲೇ ಚೆನ್ನಾಗಿ ಸ್ವಲ್ಪ ಇದನ್ನು ಫ್ರೈ ಮಾಡ್ಕೋತೀನಿ. ಈ ಕ್ಯಾಪ್ ಕ್ಲೋಸ್ ಮಾಡಿಬಿಟ್ಟು ಇಟ್ಬಿಡ್ತೀನಿ, ಸ್ವಲ್ಪ ಸಾಫ್ಟ್ ಆಗಲಿ ಅಂತ ಹೇಳ್ಬಿಟ್ಟು. ಸಾಕು, ಇಷ್ಟು ಸಾಫ್ಟ್ ಆದರೆ ಸಾಕು ನಮಗೆ. ತುಂಬ ಏನು ಫ್ರೈ ಮಾಡೋ ಅವಶ್ಯಕತೆ ಏನಿಲ್ಲ, ಸ್ವಲ್ಪ ಸಾಫ್ಟ್ ಬಂದರೆ ಸಾಕು. ಆಗಿದೆ. ಇವಾಗ ನಾನು ಗ್ಯಾಸ್ ಆಫ್ ಮಾಡ್ಕೋತೀನಿ. ಇವಾಗ ಇದನ್ನು ನಾನು ಒಂದು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ. ಇದಕ್ಕೆ ನಾನಿವಾಗ 1.5 ಸ್ಪೂನು ಮೊಸರು ಹಾಕೋತಾ ಇದ್ದೀನಿ. ರುಬ್ಬೋದಕ್ಕೆ ಹಾಕೋಬಿಡ್ತೀನಿ ಮೊಸರು, ಯಾಕಂತಂದರೆ ನೀಟಾಗಿ ಬ್ಲೆಂಡ್ ಆಗುತ್ತೆ ಮೊಸರು ಕೂಡ ಜೊತೆಲಿ ಅಂತ ಹೇಳ್ಬಿಟ್ಟು. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕೋತಾ ಇದ್ದೀನಿ. ಹಾಗೆ 1 ಸ್ಪೂನಷ್ಟು ನಾನು ಕಾಬೂಲ್ ಕಡಲೆಕಾಳು ಕೂಡ ಹಾಕೋತಾ ಇದ್ದೀನಿ. ನೀವು ಇದ್ರ ಜೊತೆಗೆ ಗೋಡಂಬಿನೂ ಕೂಡ ಹಾಕೋಬೋದು. ನಾನಿಲ್ಲಿ ಗೋಡಂಬಿ ಹಾಕ್ತಿಲ್ಲ, ಹಾಗೆ ಮಾಡ್ತಾ ಇರೋದು. ಇವಾಗ ತಣ್ಣಗಾದ್ಮೇಲೆ ನಾನು ರುಬ್ಕೋತೀನಿ ಇದನ್ನು. ಅಷ್ಟೊತ್ತಿಗೆ ನಾನು ಬಟ್ಟೆ ಒಣಗಾಕ್ಬಿಡೋಣ ಅಂತ ಅಂದ್ಬಿಟ್ಟು ಮೇಲೆ ಬಂದೆ ಬಟ್ಟೆ ಒಣಗಾಕೋದಕ್ಕೆ. ನೈಟೇ ವಾಷಿಂಗ್ ಮಿಷಿನ್ಗೆ ಹಾಕ್ಬಿಟ್ಟಿದೆ, ನೈಟ್ ಒಣಗಾಕಿರಲಿಲ್ಲ. ಹಾಗಾಗಿ ಬೆಳಗ್ಗೆ ಒಣಗಾಕೋಣ ಅಂತ ಅಂದ್ಬಿಟ್ಟು ನಮ್ಮ ಮನೆಯವ್ರನ್ನ ಟೈಮ್ ಪಾಸ್ಗೆ ಕರ್ಕೊಂಡು ಬಂದು ಮಾತಾಡಿಕೊಂಡು ಬಟ್ಟೆ ಒಣಗಾಕ್ತಾ ಇದ್ದೀನಿ. ಜೊತೇಲಿ ಯಾರಾದ್ರೂ ಇದ್ದರೆ ಮಾತಾಡಿಕೊಂಡು ನಾನು ಕೆಲಸ ಮಾಡೋದ್ರಿಂದ ಬೇಗನೆ ಕೆಲಸ ಆಗೋಗ್ಬಿಡುತ್ತೆ, ನನಗೂ ಟೈಮ್ ಪಾಸ್ ಆಗುತ್ತೆ. ಹಾಗೆ ರುಬ್ಕೊ ಬಂದಿದ್ದೀನಿ ನಾನು. ಹಾಗೆ ಒಂದು ಬಾಣಲಿಗೆ ಎಣ್ಣೆ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೆ, ಅದಕ್ಕೆ ಸೋಂಪು ಹಾಕೋತಾ ಇದ್ದೀನಿ. ಹಾಗೆ ಒಂದು ಏಲಕ್ಕಿ ಮತ್ತು ಒಂದು ಪಲಾವ್ ಎಲೆನೂ ಕೂಡ ಹಾಕೋತಾ ಇದ್ದೀನಿ. ಹಾಗೆ ಕಲ್ಲು ಹೂವು ಕೂಡ ಹಾಕೋತಾ ಇದ್ದೀನಿ, ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಈಗ ಇದಕ್ಕೇ ನಾನು ಸ್ವಲ್ಪ ಅರಿಶಿನ ಹಾಕೋತಾ ಇದ್ದೀನಿ. ಹಾಗೆ ಮೆಣಸಿನ್ಕಾಯಿ ಪುಡಿ ಹಾಗೆ ಧನಿಯಾ ಪುಡಿನೂ ಕೂಡ ನಾನು 2 ಮಿಕ್ಸಲ್ಲಿರೋದನ್ನು ಹಾಕೋತಾ ಇದ್ದೀನಿ. ಸಿಮ್ಮಲ್ಲಿ ಇಟ್ಕೊಂಡಿದ್ದೀನಿ ನಾನು. ಸಿಮ್ಮಲ್ಲೇ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊತೀನಿ. ತುಂಬ ಹೊತ್ತೇನು ಫ್ರೈ ಮಾಡೋದೇನು ಬೇಡ ಇದನ್ನು.
ಈಗ ಸ್ವಲ್ಪ ಹೊತ್ತು ಸಾಕು, ಒಂದು 2-3 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ಇವಾಗ ನಾನೇನು ರುಬ್ಬಿಟ್ಕೊಂಡಿದ್ದೆ ಅದನ್ನು ಕೂಡ ನಾನು ಇದಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇದನ್ನು ಈಗ ಎಣ್ಣೆನಲ್ಲೇ ಒಂದು 5 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಇದು ಫ್ರೈ ಆಗಲಿ, ನಾನು ಮುಚ್ಚಿಟ್ಬಿಡ್ತೀನಿ. ಒಂದು 5 ನಿಮಿಷ ಆಗಿದೆ. ಇವಾಗ ಸಾಕು, ಇಷ್ಟ ಆಗಿದೆ. ಇವಾಗ ನಾನು ಕಾಬೂಲ್ ಕಡಲೆಕಾಳು ಮತ್ತು ಆಲೂಗಡ್ಡೆ ಏನು ಬೇಯಿಸ್ಕೊಂಡಿದ್ದೆ ಅದು ನೀರು ಸಮೇತ ನಾನು ಹಾಕೋತಾ ಇದ್ದೀನಿ. ನಿಮಗೆ ರೆಸ್ಟೋರೆಂಟ್ ಸ್ಟೈಲಲ್ಲೇ ಬೇಕು ಅಂತ ಅಂದರೆ ಚೆನ್ನ ಮಸಾಲ ಪೌಡ್ರು ಮತ್ತು ಗೋಡಂಬಿ ಅದು ಎರಡು ಕೂಡ ಆ್ಯಡ್ ಮಾಡಿಕೊಂಡ್ರೆ ಸೇಮ್ ರೆಸ್ಟೋರೆಂಟ್ ಸ್ಟೈಲಲ್ಲೇ ಬರುತ್ತೆ. ನಾನು ಮನೇಲಿ ಸಿಂಪಲಾಗಿ ಯಾವ ರೀತಿ ಮಾಡ್ಕೋಬೋದು ಮನೆಯಲ್ಲೇ ಇರೋ ಇಂಗ್ರೀಡಿಯೆಂಟ್ಸಿಂದ ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಅಷ್ಟೇ. ನಾನು ಸಿಂಪಲಾಗಿ ಈ ರೀತಿ ಮಾಡ್ಕೊಂಡಿದ್ದೀನಿ. ಒಂದೊಂದು ಸಲ ಗೋಡಂಬಿ ಮತ್ತು ಇದು ಚೆನ್ನ ಮಸಾಲ ಪೌಡ್ರೂ ಕೂಡ ಹಾಕ್ಕೊಂಡು ಮಾಡ್ಕೋತೀನಿ. ಅದಿಲ್ಲ ಅಂತ ಅಂದರೆ ಹೀಗೆ ಮನೇಲಿ ಅರ್ಜೆಂಟಾಗಿ ಸಿಂಪಲಾಗಿ ಮಾಡ್ಕೋತೀನಿ. ಲಾಸ್ಟಲ್ಲಿ ಇಲ್ಲಿ ನಾನು ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲೆನೂ ಕೂಡ ಹಾಕ್ಕೊಂಡಿದ್ದೀನಿ. ನೋಡಿ, ಇಷ್ಟು ಗಟ್ಟಿ ಇದ್ದರೆ ಸಾಕು. ತಣ್ಣಗಾದ್ಮೇಲೆ ಇದು ಇನ್ನೂ ಗಟ್ಟಿ ಆಗಿಬಿಡುತ್ತೆ. ಹಾಗಾಗಿ ನಿಮಗೆ ಯಾವ ರೀತಿ ಎಷ್ಟು ಮೀಡಿಯಮ್ ಆಗಬೇಕೋ ಇಲ್ಲ ತೆಳು ಬೇಕೋ ನೋಡ್ಕೊಂಡು ಮಾಡ್ಕೊಳ್ಳಿ. ನಾನಿಲ್ಲಿ ಲಾಸ್ಟಲ್ಲಿ ಕಸ್ತೂರಿ ಮೇಥಿ ಸ್ವಲ್ಪ ಬಿಸಿ ಮಾಡ್ಕೊಂಡಿದ್ದೆ, ಹಾಗಾಗಿ ಅದನ್ನು ಕೂಡ ಲಾಸ್ಟಲ್ಲಿ ಹಾಕ್ಕೊಂಡಿದ್ದೀನಿ. ಇವಾಗ ಕ್ಯಾಪ್ ಕ್ಲೋಸ್ ಮಾಡಿಬಿಡ್ತೀನಿ. ಗ್ಯಾಸು ಕೂಡ ಆಫ್ ಮಾಡ್ಕೋತೀನಿ. ಆಗಿದೆ ಆಲ್ರೆಡಿ. ನೋಡಿ, ಇವಾಗ ಇಡ್ಲಿ ಮತ್ತು ಸಾಗು ರೆಡಿ ಆಯಿತು. ನೋಡಿ, ಸಾಗು ಗಟ್ಟಿಗಾಗಿದೆ. ಅಡುಗೆ ಮನೇಲಿ ಪಾತ್ರೆ ತೊಳಿತಾ ಇದ್ದೆ. ನನ್ನ ಮಗಳು ಏನು ಸೈಲೆಂಟಾಗಿದ್ದಾಳಲ್ಲ ಅಂತ ಬಂದು ನೋಡಿದ್ರೆ ಸೈಲೆಂಟಾಗಿ ಒಬ್ಬಳೇ ಬೊಂಬೆ ಜೊತೆ ಆಟ ಆಡ್ಕೊಂಡು ಕೂತ್ಕೊಂಡಿದ್ದಾಳೆ. ನನಗೆ ತುಂಬ ಏನೋ ತೊಂದರೆ ಕೊಡಲ್ಲ ಪಾಪ. ಅವಳ ಪಾಡಿಗೆ ಅವಳು ಆಟ ಆಡ್ಕೋತಾಳೆ. ಇವಾಗ ಅವಳನ್ನ ಮಲಗಿಸ್ಬೇಕು ನಾನು. ನನ್ನ ಮಗಳನ್ನ ಮಲಗಿಸ್ಬಿಟ್ಟು ಬಂದೆ. ಮಧ್ಯಾಹ್ನ ಊಟಕ್ಕೆ ಅಂತ ಹೇಳ್ಬಿಟ್ಟು ಇಲ್ಲಿ ಬಸ್ಸಾಂಬಾರು ಮತ್ತು ಹುಳ್ಳಿಕಾಳು ಪಲ್ಯ ಮಾಡ್ಕೋತಾ ಇದ್ದೀನಿ. ಇದನ್ನೇನು ಡೀಟೇಲಾಗಿ ತೋರಿಸೋದಕ್ಕೆ ಹೋಗ್ತಿಲ್ಲ, ಯಾಕಂತಂದರೆ ಎಲ್ಲರೂ ಮಾಡೋ ರೀತಿ ನಾನು ಕೂಡ ಮಾಡೋದು. ಇಲ್ಲಿ ಒಗ್ಗರಣೆಗೆ ನಾನು ಸಾಸಿವೆ, ಜೀರಿಗೆ, ಒಣಮೆಣ್ಸಿನ್ಕಾಯಿ, ಕರಿಬೇವಿನ ಸೊಪ್ಪು ಹಾಗೆ ಬೆಳ್ಳುಳ್ಳಿ, ಈರುಳ್ಳಿ ಹಾಕ್ಕೊಂಡಿದ್ದೀನಿ ಒಗ್ಗರಣೆಗೆ. ರುಬ್ಬೋದಕ್ಕೆ ಅಂತ ಅಂದ್ಬಿಟ್ಟು ನಾನು ಒಂದು ಈರುಳ್ಳಿ, ಬೆಳ್ಳುಳ್ಳಿ ಸುಟ್ಕೊಂಡಿದ್ದೆ. ಅದ್ರ ಜೊತೆಗೆ ಟೊಮೊಟೊ ಮತ್ತು ಕಾಯಿ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. ಈಗ ಒಗ್ಗರಣೆಗೆ ಹಾಕಿದ್ಮೇಲೆ ನಾನು ಹುಣಸೆಹಣ್ಣು ಹುಳಿ ಮತ್ತು ಬೇಳೆ ಸಾಂಬಾರು ಪೌಡ್ರನ್ನ ಎರಡು ಕಲಿಸ್ಕೊಂಡು ನಾನು ಹಾಕ್ಕೊಂಡು ಚೆನ್ನಾಗಿ ಒಂದು 15 ನಿಮಿಷದವರೆಗೂ ಹುಳಿಲೇ ಚೆನ್ನಾಗಿ ಬೇಯಿಸ್ಕೊತೀನಿ. ಖಾರದ ಪುಡಿ ಮತ್ತು ಹುಳಿಲಿ ಅದು ಆದಮೇಲೆ ನಾನು ಏನು ರುಬ್ಕೊಂಡಿದ್ದೆ ಅದನ್ನು ಕಾಯಿ ನೀರು ಹಾಕ್ಕೋತೀನಿ. ಈಗ ಪಲ್ಯನೂ ಕೂಡ ನಾನು ಪಕ್ಕದಲ್ಲಿ ಒಗ್ಗರಣೆ ಮಾಡ್ಕೋತಾ ಇದ್ದೀನಿ. ಈಗ ಪಲ್ಯನೂ ಕೂಡ ರೆಡಿ ಆಯಿತು. ಈಗ ಸಾಂಬಾರು ಕೂಡ ಇಲ್ಲಿ ಬೇಯ್ತಾ ಇದೆ ಪಕ್ಕದಲ್ಲಿ. ನಮ್ಮ ಮನೆಯವ್ರು ಬರೋದು ಒಂದು 5 ನಿಮಿಷ ಅಂದ್ಬಿಟ್ಟು ಮುದ್ದೆಗೆ ಇಡ್ತೀನಿ. ನೋಡಿ, ಮುದ್ದೆ ಮತ್ತು ಪಲ್ಯ ರೆಡಿ ಆಯಿತು. ಡೆಡ್ ಸ್ಕಿನ್ ರಿಮೂವ್ ಮಾಡೋದು ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ. ಏನಕ್ಕಪ್ಪ ಈ ಡೆಡ್ ಸ್ಕಿನ್ ಬರುತ್ತೆ ಅನ್ನೋದಾದರೆ, ನಮ್ಮ ಸ್ಕಿನ್ನಲ್ಲಿರುವಂತಹ ಒಂದು ಮೆಲೋನೋಸೈಟ್ಸ್ ಗ್ರಂಥಿಯಿಂದ ಬರುವಂತಹ ಒಂದು ಮೆಲೋನಿಯನ್ ಅನ್ನೋ ಲಿಕ್ವಿಡಿಂದ ನಮ್ಮ ಮುಖನೇ ಡಲ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಹಾಗೆ ನಮ್ಮ ಮುಖ ಪ್ಯಾಚು ಹಾಗೆ ಬ್ಲ್ಯಾಕ್ ಕಾಣೋದಕ್ಕೆ ಆ ಒಂದು ಮೆಲೋನಿಯನ್ ಅನ್ನೋ ಒಂದು ಲಿಕ್ವಿಡೇ ಕಾರಣ ಅಂತ ಹೇಳ್ಬೋದು. ಅದನ್ನು ನಾವು ಹೇಗೆ ಮನೆಯಲ್ಲೇ ನ್ಯಾಚುರಲ್ ಆಗಿ ರಿಮೂವ್ ಮಾಡ್ಬೋದು ಅನ್ನೋದನ್ನು ನಾನು ಇವತ್ತು ತಿಳಿಸ್ಕೊಡ್ತೀನಿ. ಬನ್ನಿ, ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅನ್ನೋದನ್ನು ನಾನು ಹೇಳ್ತೀನಿ. ನೋಡ್ತಾ ಇರ್ಬೋದು, ನಾನಿಲ್ಲಿ ಹುಣಸೆ ಹಣ್ಣಿನ ಪೇಸ್ಟ್ ತಗೊಂಡಿದ್ದೀನಿ. ಟೊಮೊಟೊ ಜ್ಯೂಸ್ ಹಾಕೋತಾ ಇದ್ದೀನಿ 1 ಸ್ಪೂನು. ನಮಗೆ ಮೇಯ್ನಾಗಿ ಬೇಕಾಗಿರೋದು ನಮ್ಮ ಡೆಡ್ ಸ್ಕಿನ್ ರಿಮೂವ್ ಮಾಡೋದಕ್ಕೆ ಈ ಹುಣಸೆಹಣ್ಣು ಪೇಸ್ಟ್ ಅಂತಲೇ ಹೇಳ್ಬೋದು. ಹಾಗೆ ಈ ಹುಣಸೆಹಣ್ಣಲ್ಲಿರುವಂತಹ ಹುಳಿಯಿಂದ ನಮ್ಮ ಫೇಸು ಬ್ಲೀಚ್ ಮಾಡಿ ವೈಟ್ನಿಂಗ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಶೈನಿಂಗ್ ಕೊಡುತ್ತೆ ಅಂತಲೇ ಹೇಳ್ಬೋದು ಈ ಹುಣಸೆ ಹಣ್ಣಿನಿಂದ. ಹಾಗೆ 1 ಸ್ಪೂನ್ ಜೇನುತುಪ್ಪ ಹಾಕೋತಾ ಇದ್ದೀನಿ. ನೋಡಿ, ಕೊಡ್ತೀನಿ
ಹಾಗೆ ಒಂದು ಚಿಟಿಕೆಯಷ್ಟು ಅರಿಶಿಣ ಹಾಕೋತಾ ಇದ್ದೀನಿ. ನೀವು ಯಾವುದೇ ಫೇಸ್ ಪ್ಯಾಕ್ ಮಾಡ್ಕೊಂಡ್ರು ಕೂಡ ಒಂದು ಚಿಟಿಕೆಯಷ್ಟು ಅರಿಶಿಣ ಹಾಕೊಂಡು ಫೇಸ್ ಪ್ಯಾಕ್ ಮಾಡ್ಕೊಳ್ಳಿ. ಇದಿಷ್ಟನ್ನು ಕೂಡ ಇವಾಗ ಮಿಕ್ಸ್ ಮಾಡ್ಕೋತೀನಿ. ನೋಡಿ ಈ ರೀತಿ ಮೂರನ್ನು ಕೂಡ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಟೊಮೊಟೊ ಕೂಡ ಅಷ್ಟೇನೆ ನಿಮಗೆ ಮುಖ ಶೈನಿಂಗ್ ಆಗಿ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ನೋಡಿ ನಾನು ಫೇಸು ಕ್ಲೀನ್ ಮಾಡ್ಕೊಂಡು ಬಂದಿದ್ದೀನಿ, ಅಂದರೆ ತೊಳ್ಕೊಂಡು ಬಂದಿದ್ದೀನಿ. ನಾವು ಯಾವುದೇ ಒಂದು ಫೇಶಿಯಲ್ ಆಗಿರ್ಬೋದು, ಬ್ಲೀಚ್ ಆಗಿರ್ಬೋದು, ಮುಖಕ್ಕೆ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಫಸ್ಟು ತಣ್ಣೀರಲ್ಲಿ ನೀಟಾಗಿ ಮುಖನ ವಾಶ್ ಮಾಡ್ಕೊಂಡು ಬರಬೇಕು. ನಾನು ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಇವಾಗ ನಾನು ಏನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಇವಾಗ ನನ್ನ ಫೇಸ್ಗೆ ಅಪ್ಲೈ ಮಾಡ್ತೀನಿ. ಬನ್ನಿ, ಈ ರೀತಿ 2 ಕೈಯಿಂದನೂ ತಗೊಂಡು ಈ ರೀತಿ ಮಸಾಜ್ ಮಾಡ್ಕೋಬೇಕು. ಈ ರೀತಿ ವೃತ್ತಾಕಾರದಿಂದ ಮಸಾಜ್ ಮಾಡ್ಕೋಬೇಕಾಗುತ್ತೆ ನಮ್ಮ ಸ್ಕಿನ್ನ. ಒಂದು 10-15 ಮಿನಿಟ್ಸ್ ಹೀಗೇನೆ ನಾವು ಮಸಾಜ್ ಮಾಡ್ಕೋಬೇಕಾಗುತ್ತೆ. ಫೇಸ್ ವಾಶ್ ಮಾಡ್ಕೊಬಂದೆ. ಇವಾಗ ಒಂದು 20 ಮಿನಿಟ್ಸ್ ಬಿಟ್ಟಿದೆ ಅಷ್ಟೇ. ನೀವು ಅಷ್ಟೇ ಒಂದು 20-25 ಮಿನಿಟ್ಸ್ ಬಿಟ್ಟು ಫೇಸ್ ವಾಶ್ ಮಾಡ್ಕೊಳ್ಳಿ. ನಾನು ಇವಾಗ ಫೇಸ್ ವಾಶ್ ಮಾಡ್ಕೊಬಂದಿದ್ದೀನಿ. ನೋಡಿ, ನೀವೇ ನೋಡ್ತಾ ಇರ್ಬೋದು. ನೋಡಿದ್ರಿ ಅಲ್ವಾ ಹೇಗೆ ಕಾಣಿಸ್ತಾ ಇದೆ ಅಂತ ಈಗ. ಓಕೆ, ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.